2 ಕೋಟಿ ರೂಪಾಯಿ ವಿಮೆ ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪ್ರಿಯಕರನ ಜೊತೆ ಸೇರಿಕೊಂಡು ಗಂಡನನ್ನೇ ಪತ್ನಿ ಕೊಲೆ ಮಾಡಿದ್ದಾಳೆ ಅಂತಕ್ಕಂಥ ಆರೋಪದ ಪ್ರಕರಣದಲ್ಲಿ ಈಗ ಪ್ರಿಯಕರ ಮಾತನಾಡಿದ್ದಾನೆ, ಬಾಯಿ ಬಿಟ್ಟಿದ್ದಾನೆ, ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾನೆ. ಎರಡು ಕೋಟಿ ವಿಮೆ ಹಣಕ್ಕಾಗಿ ಮಾಜಿ ಸೈನಿಕನ ಕೊಲೆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸೈನಿಕನ ಪತ್ನಿಯ ಪ್ರಿಯಕರನಿಂದ ಸ್ಫೋಟಕ ಹೇಳಿಕೆ ಬಿಡುಗಡೆಯಾಗಿದೆ. ಅಂದರೆ ಆತನ ಹೆಸರು ಪುಂಡಲೀಕ ಅಂತ. ಸಂದೀಪ್ ಸಾವಿನ ಸತ್ಯವನ್ನು ಬಿಚ್ಚಿಟ್ಟಿದ್ದಾನೆ ಪ್ರಿಯಕರ ಪುಂಡಲೀಕ. ಆತ ಏನು ಹೇಳಿದ್ದಾನೆ ಅಂತಂದರೆ, ಸಂದೀಪ್ಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಸುಮಾ ನನಗೆ ಕರೆ ಮಾಡಿದ್ಲು. ಹುಳುಗಳಿಗೆ ಹೊಡೆಯುವ ಔಷಧಿ ತಗೊಂಡು ಬಾ ಅಂತ ಹೇಳಿದ್ಲು. ನಾನು ಔಷಧಿಯನ್ನು ಕೊಟ್ಟ ಮಾರನೇ ದಿನವೇ ಸಂದೀಪ್ ಸಾಯ್ತಾನೆ. ಆಕೆ ಹೇಳಿದ ಮಾತು ಕೇಳಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಪ್ರಕರಣದಲ್ಲಿ ನಂದೇನಾದರೂ ತಪ್ಪಿದ್ರೆ ನಾನು ಜೈಲಿಗೆ ಹೋಗೋದಕ್ಕೂ ಸಿದ್ಧ. ಹೀಗಂತ ವಿಡಿಯೋವೊಂದನ್ನು ಮಾಡಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ ಆರೋಪಿಯ ಪ್ರಿಯಕರ ಪುಂಡಲೀಕ. ಹಾಗಾದರೆ ಆತ ಹೇಳಿರ್ತಕ್ಕಂಥ ಅಂಶಗಳು ಏನು ನೋಡೋಣ. ನನಗೆ ನನ್ನ ಗಂಡನ ವಿಮೆ ಹಣ ಬರುತ್ತೆ, ನಿನ್ನ 2 ಮಕ್ಕಳು ಸೇರಿ, ಅಂದರೆ ಆ ಪ್ರಿಯಕರನಿಗೆ 2 ಮಕ್ಕಳು, ಈಕೆಗೆ 2 ಮಕ್ಕಳು, 4 ಮಕ್ಕಳ ಜೊತೆ ನಾವು ಸೆಟ್ಲ್ ಆಗೋಣ ಅಂತ ಹೇಳಿದ್ಲಂತೆ. ಬೆಳಗಾವಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಒಬ್ಬ ಸೈನಿಕನ ಸಾವಾಗಿದೆ, ಅವರಿಗೆ ಕಠಿಣ ಕ್ರಮ ಆಗಬೇಕು ಅಂತ ಈ ಪುಂಡಲೀಕ ಆಗ್ರಹಿಸಿದ್ದಾನೆ. ಆಕೆ ಹೇಳಿದ್ದು ನಮ್ಮಿಬ್ಬರು ಮಕ್ಕಳು, 4 ಮಕ್ಕಳು ಸೇರಿ ನಾವು ಬೆಳಗಾವಿನಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ. ಸತ್ಯ ಹೊರಬರುವವರೆಗೂ ವಿಮೆ ಹಣ ಆಕೆಗೆ ಸಿಗಬಾರ್ದು, ಹೋಲ್ಡ್ ಆಗಿರುತ್ತೆ, ಬರಲ್ಲ. ಪೊಲೀಸರು ಕ್ಲಿಯರೆನ್ಸ್ ಕೊಡೋ ತನಕ ಇನ್ಶೂರೆನ್ಸ್ ಕಂಪ್ನಿಯವರು ಹಣ ರಿಲೀಸ್ ಮಾಡಲ್ಲ. ಪುಂಡ್ಲಿಕ್ ಡೊಂಬರ್ ಅಂತ ಇರೋದು ಗೋಡಿಗೆರಾಗ. ಮೊದಲು ನಾ ಬೇರೆ ಕಡೆ ಇದ್ನಿ, ಮಹಾರಾಷ್ಟ್ರದಾಗ ಇದ್ನಿ. ಇಲ್ಲಿ ಬಂದ ನಂತರ ಒಂದು ಸಣ್ಣದ ಎಗ್ ರೈಸ, ಚಿಕನ್ ರೈಸ ಅಂಗಡಿ, ಅಂದ್ರೆ ಸಣ್ಣದೊಂದು ಹೋಟೆಲ್, ಸ್ವಂತ ಬಿಸ್ನೆಸ್ ತೆಗ್ದೀನಿ. ಇವರು ಸಂದೀಪ್ ಮಂಜರ್ಗಿ ಅನ್ನೋರ ರಿಟೈರ್ಡಾಗಿ ಬಂದಿರು. ರಿಟೈರ್ಡಾಗಿ ಬಂದಾಗ ನಾನು ಹೋಟೆಲ್ದಾಗ ಕುಂತಿರೋ, ಅವ್ರ ಕಾಯಂ ನಾನು ಹೋಟೆಲ್ದಾಗ ಕುಂತಿರೋ. 1 ತಿಂಗಳು 2 ತಿಂಗಳು ಕೂತ್ರು. ಅವ್ರಿಗೆ ಬಿಸ್ನೆಸ್ ಲೈನ್ ಚಲೋ ಅನಿಸ್ತು. ನಾನು ಕುಂಡೋದು ಯಾಕತ್ತ ಒಂದು ಭವಾನಿ ಅಮೃತ ಆತ ಡ್ಯಾಮ್ದಾಗ ತಗೋದು. ಅಲ್ಲಿ ಯಾವುದೋ ಆಳು ಸಿಗಲಿಲ್ಲ ಅವ್ರಿಗೆ. ನಂತಲೇ ನಾನು ಇಲ್ಲಿ ಬಂದು ಕಾಂಪ್ರಮೈಸ್ ಮಾಡಿ ಪಾರ್ಟ್ನರ್ದಾಗ ಮಾಡೋಣ ಅಂತ ಹೇಳಿ ಅಲ್ಲಿ ನಂದು ಇಲ್ಲಿ ಹೋಟೆಲ್ ಬಂದ್ ಮಾಡೋಕೆ ಅಲ್ಲಿ ಕರ್ಕೊಂಡು ಹೋದ್ರು. ನಂತರ 1 ತಿಂಗಳ ನಂತಲೇ ಅವರ ಮಿಸಸ್ ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ನಮ್ಮದು ಫ್ರೆಂಡ್ಶಿಪ್ ಹಾಕೋತ ನಾವು ರಿಲೇಷನ್ಶಿಪ್ದಾಗ ಹೋದು. ಅವ್ರ ಮನೆಗೆ ನಾ ಹೋಗ್ತೀನಿ ಬರ್ತೀನಿ. ನನಗೂ ರಗಡೆ ಆಸೆ ಹುಡ್ಸಿರು ಅವ್ರು. ಹಂಗೆ ಹಿಂಗೆ ನನ್ನ ಮಕ್ಕಳ ಜೊತೆ ನೋಡ್ಕೊತಾನೋ ಹಂಗೆ ಎಲ್ಲ ಆಸೆ ಹುಡ್ಸಿರು. ಅನ್ನೋದ್ಲೇನೋ ಹೂರಿ ಅನ್ಕೋತ ಗಪ್ಪ ಇದ್ನಿ. ಏನೋ ಅವ್ರ ಕೂಡನೂ ಚಲೋ ಇದ್ನಿ, ಇವ್ರ ಕೂಡನೂ ಇಬ್ಬರು ಕೂಡ ಚಲೋ ಇದ್ನಿ. ಇವ್ರು ಒಟ್ಟು ಸಾಹೇಬ್ರ ಮನೆ ಸಾಹೇಬ್ರಂದ್ರೆ ಸಂದೀಪ್ ಮಂಜರ್ಗಿ ಫುಲ್ಲು ಕುಡಿತಿರು, ಮಾಡ್ತಿರು, ಬೆಳಿತಿರು. ಕುಡಿಯೋಕೆ ಇವರೇ ಕಾರಣ. ಯಾಕಂದ್ರೆ ಬಾಕ್ಸ್ ಗಂಟ್ಲು ಸೆರೆ ಮನ್ಯಾಗ ಓದಿಡ್ತಿರೋರ, ನಿದ್ದೆ ಗುಳಿಗೆ ಓದಿಡ್ತಿರು, ಎಲ್ಲ ಓದಿಡ್ತಿರು. ಇವರ ಕುಡಿಯೋಕೆ ಕಾರಣನೇ ಮೇನ್ ಇವ್ರ. ಅವನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತಲೇ, ಅವ್ನು ಸತ್ರ ಸಾಯ್ಲಿ ಬಿಡ ಹಿಂಗೆ ಕಾಮನಾಗಿ ಅಂತಾರಂತ ಅನ್ಕೊಂಡಿನ. ಹಿಂಗೆ ಸಡನ್ನಾಗಿ ಒಮ್ಮೆ ಮೊನ್ನೆ ಅವ್ರಿಗೆ ಹುಕ್ಕೇರಿ ಜಾತ್ರೆಯಿಂದ ಬರ್ತಾನೆ ಆಕ್ಸಿಡೆಂಟ್ ಆಯ್ತದೆ. ಅವ್ರ ದವಾಖಾನಿಗೆ ಹೋದ ನಂತರ ನಂಗೆ ಫೋನ್ ಹಚ್ಚಿರು. ಹಿಂಗೆ ಮನ್ಯಾಗ ತಗನಿ ಮತ್ತು ಹುಳುಗಳ ಭಾಳ ಆಗ್ಯಾವು, ಇವು ಸಂದೀಪ್ ಆರಾಮಾಗಿ ಬರ್ಬಿಡ್ದು, ಅವನು ಎಲ್ಲ ಹುಳುಗಳು ಹೋಗಬೇಕು ಅಂತ ಔಷಧ ನಂಗೆ ಕೊಡಂದ್ರೆ ಕೊಟ್ಟು ಹೋದ ಮರನೇ ದಿವಸ ಅವ್ನು ಸಾವಾಗೈತಿ. ಅದಕ್ಕೆ ಇದು ಅನುಮಾನಾಸ್ಪದ ಸಾವು ಐತಿ. ಅದನ್ನು ಹೊಳ್ಳಿ ಅದನ್ನು ಶರೀರ ರೀಚೆಕಪ್ ಆಗಬೇಕದ, ಮರು ತಪಾಸಣೆ ಆಗಬೇಕು. ಯಾಕಂದ್ರೆ ಫುಲ್ ಅನುಮಾನ. ಅವಾಗೇನು ಇರು, ಈಗ ನನಗೆ ಅದು ಫುಲ್ ಡೌಟ್ ಬರಾಯ್ತು. ಅವನ ಹೆಸರು ಮೇಲೆ ಇನ್ಶೂರೆನ್ಸ್ ಮಾಡಿಸ್ಯಾನು. ನಾವು ಹೋಗಿ ಬೆಳಗಾವ್ದಾಗ ಶಟ್ಲ್ ಹಾಕೊಂಡು ಇಬ್ಬರು 4 ಮಕ್ಕಳ ತೊಗೊಂಡು ಹೋಗಿ ನೀನು ನನ್ನ ಚಲೋ ಇರ್ತವೆ ಹಂಗೆ ಹಿಂಗೆ ಅಂದ್ರೆ ಹತ್ತರ ಸಂಬಂಧ ಈಗ ನಂಗೆ ಫುಲ್ ಅನುಮಾನ ಬರತೈತಲ್ಲ. ಅವು ಮತ್ತು ಅದು ಯಾಕೆ ನನಗೆ ಅನುಮಾನ ಬರ್ತಂದ್ರೆ, ನಾ ಕೊಟ್ಟು ಮರನೇ ದಿವಸ ಅವ್ನು ಬೆಳಿಗ್ಗೆ ಸತ್ತಾನು. ಅವ್ನು ಸತ್ತ ದಿವಸ ನನಗೆಲ್ಲ ಔಷಧ ಬಾಟ್ಲಿ ಹೊಳ್ಳಿ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು, ಅದ್ರಾಗ ಭಾಳ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಳ್ಳಿ ತಂದು ಕೊಟ್ಟಾಗ ಇವನು ಎಲ್ಲರೂ ದೂರ ಹೋಗಿ ಯಾರಿಗೆ ಸಿಗಬಾರ್ದು ನಾವು. ಅದಕ್ಕೆ ಇದನ್ನ ಹೇಳತ್ತೀನಿ. ಇದು ಒಬ್ಬ ಸೈನಿಕನ ಸಾವಾಗೈತಿ. ಇದಕ್ಕೆ
ಅನ್ಯಾಯ ಆಗಬಾರ್ದು. ಅವ್ರು ಕಠಿಣ ಕ್ರಮ, ಕಾನೂನು ಕಠಿಣ ಕ್ರಮ ಅವರು ಮ್ಯಾಲೆ ಹಾಕಬೇಕು. ಇದ್ರಾಗ ನಾ ಏನಾರು ಸುಳ್ಳು ಹೇಳಿರೋನು, ನಾ ಸಂವಿಧಾನಬದ್ಧವಾಗಿ ಏನು ಕಾನೂನು ಐತೆ ನಾ ಜೈಲಿಗೆ ಹೋಗೋಕ್ಕೂ ರೆಡಿ ಆದವನು, ಎಲ್ಲಕ್ಕೂ ರೆಡಿ ಆದವನು. ಒಟ್ಟು ಅವ್ರಿಗೆ ಯಾವುದೇ ಆದಂಥ ರೊಕ್ಕದು ಯಾವೂ ಬರಬಾರ್ದು. ಇದು ಹೊಳ್ಳಿ ರೀಚೆಕಪ್ ಆಗಾಕ ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚೇತನ್, ಈಗ ಪುಂಡಲೀಕ ಬಿಡುಗಡೆ ಮಾಡಿರೋ ಈ ವಿಡಿಯೋದಲ್ಲಿ ಈತ ಹೇಳಿರ್ತಕ್ಕಂಥ ವಿಚಾರಗಳೆಲ್ಲ ಸತ್ಯ ಅಂತ ಹೆಂಗೆ ನಂಬೋದು ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಏನು 3 ತಿಂಗಳ ಹಿಂದೆ ನಡೆದ ಮರ್ಡರ್ ಕಥೆಯ ಒಂದೊಂದು ರೋಚಕ ಅಂಶಗಳು ಸದ್ಯ ಬೆಳಕಿಗೆ ಬರ್ತಾ ಇದ್ದಾವೆ. ಏನು 3 ತಿಂಗಳ ಹಿಂದೆ ಏನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೂಡಗೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುತ್ತೆ. ಹುಕ್ಕೇರಿ ಜಾತ್ರೆ ಇರುತ್ತೆ. ಜಾತ್ರೆ ಮುಗಿಸಿ ಹೋಗೋ ಸಂದರ್ಭದಲ್ಲಿ ಏನು ಮೃತ ಸಂದೀಪ್ ಇದ್ದಾನೆ, ಆ ಸಂದೀಪ್ಗೆ ಅಪಘಾತ ಆಗಿರುತ್ತೆ. ಅಪಘಾತ ಆದ ಸಂದರ್ಭದಲ್ಲಿ ಆತನಿಗೆ ಹುಳುಗಳಿಗೆ ಹುಳುಗಳಿಗೆ ಔಷಧ ನೀಡುವಂಥ ಔಷಧ ನೀಡಿ ಕೊಲೆ ಮಾಡಲಾಗಿದೆ ಎಂದು ಆರೋಪ ಕೇಳಿ ಬಂದಿರುತ್ತೆ. ಪ್ರಮುಖವಾಗಿ ಈತ ಏನಿದ್ದಾನೆ, ಈತ ಏನು ಮೃತ ಯೋಧ ಇದ್ದಾನೆ, ಯೋಧನ ಪತಿಯ ಪ್ರಿಯಕರ. ಈತ ಒಂದು ಚಿಕ್ಕ ಎಗ್ ರೈಸ್ ಅಂಗಡಿಯನ್ನು ಗೂಡಗೇರಿ ಗ್ರಾಮದಲ್ಲಿ ಇಟ್ಕೊಂಡಿರ್ತಾನೆ. ಯಾವಾಗ ಈತ ಮೃತ ಸಂದೀಪ್ ಹಾಗೂ ಇವನಿಗೆ ಸ್ನೇಹ ಆಗುತ್ತೆ, ಆ ಸಂದರ್ಭದಲ್ಲಿ ನಾನು ಕೂಡ ರಿಟೈರ್ಡ್ ಆಗಿದ್ದೀನಿ, ನನಗೂ ಕೂಡ ಒಂದು ಅಂಗಡಿ ತೆಗೆಯೋದು ಅಂತ ಹೇಳಿ ಈತನನ್ನು ಆತ ಹಿಡ್ಕಲ್ ಡ್ಯಾಮ್ ಏನಿದೆ, ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮ್ದಲ್ಲಿ ಒಂದು ಟೀ ಅಂಗಡಿ ತೆಗಿತಾರೆ. ಟೀ ಅಂಗಡಿ ತೆಗೆದ ಬಳಿಕ ಇಬ್ಬರಿಗೂ ಕೂಡ ಸ್ನೇಹ ಆಗುತ್ತೆ. ಆ ಸಂದರ್ಭದಲ್ಲಿ ಮೃತ ಸಂದೀಪ್ ಪತ್ನಿ ಸುಮಾ ಮಂಜರ್ಗಿ ಏನಿದ್ದಾಳೆ, ಸುಮಾ ಮಂಜರ್ಗಿ ಹಾಗೂ ಏನು ಪ್ರಿಯಕರ ಏನಿದ್ದಾನೆ, ಪ್ರಿಯಕರ ನಡುವೆ ಒಂದು ರೀತಿಯಾದಂಥ ರಿಲೇಷನ್ಶಿಪ್ ಆಗುತ್ತೆ ಅಂತ ಸ್ವತಃ ಆತನೇ ಹೇಳಿಕೊಂಡಿರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ನಂದೇನು ಪಾತ್ರ ಇಲ್ಲ ಅನ್ನೋ ಅಂಶವನ್ನು ಹೇಳಲು ಈತ ಸೆಲ್ಫಿ ವಿಡಿಯೋವನ್ನು ಹೇಳಿಕೆ ಬಿಡುಗಡೆ ಮಾಡಿರುವಂಥದ್ದು. ಹುಳುಗಳ ಔಷಧ ತಂದು ಕೊಟ್ಟಿದ್ದು ನಾನೇ, ಆದರೆ ಅದನ್ನು ಕೊಟ್ಟ ಮಾರನೇ ದಿನ ಸಂದೀಪ್ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಏನು ಸುಮಾ ಇದ್ದಾಳೆ, ಸುಮಾಗೆ ಶಿಕ್ಷೆ ಆಗಬೇಕು ಅನ್ನೋ ಮನವಿಯನ್ನು ಪೊಲೀಸರ ಬಳಿ ಮಾಡಿದ್ದಾನೆ. ಅದರಲ್ಲೂ ಕೂಡ 2 ಕೋಟಿ ವಿಮೆ ಹಣ ಏನಿದೆ, ಆ ವಿಮೆ ಹಣ ಕೂಡ ಅವಳಿಗೆ ಸಿಗಬಾರ್ದು ಎನ್ನೋ ಮನವಿಯನ್ನು ಕೂಡ ಆತ ಸೆಲ್ಫಿ ವಿಡಿಯೋ ಬಿಡುಗಡೆ ಮಾಡುವುದರ ಮೂಲಕ ಪೊಲೀಸರಿಗೆ ಒಂದು ರೀತಿಯ ಸಂದೇಶ ರವಾನಿಸಿದ್ದ. ಈಗ ಸದ್ಯ ಆತ ಕೂಡ ಲಾಕ್ ಆಗಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಚೇತನ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇದು ಇಷ್ಟು ಹೊತ್ತು ಅವನು ಮಾತಾಡಿರ್ತಕ್ಕಂಥದ್ದು ಅವನ ವರ್ಷನ್, ಪುಂಡಲೀಕನ ವರ್ಷನ್. ಆದರೆ ಇದರ ಹಿನ್ನೆಲೆಯನ್ನು ಹುಡುಕ್ತಾ ಹೋದರೆ ಇನ್ನಷ್ಟು ವಿಚಾರಗಳು, ಸತ್ಯಗಳು ಬೆಳಕಿಗೆ ಬರ್ತಾ ಇವೆ.